ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಡೆ ನಡ್ಕ. ಕಲ್ಲಡ್ಕ ಪ್ರಭಾಕರ ಭಟ್ರು ವಯೋವೃದ್ಧರಂತೆ. ಅವರಿಗೆ ರೋಗ ಬಡಿದಿದೆಯಂತೆ. ಅವರು ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರಂತೆ. ಪಾಪ ಕಲ್ಲಡ್ಕ ಭಟ್ರ ಆರೋಗ್ಯ ಸರಿಯಿಲ್ಲ ಅಂತ ಕೋರ್ಟ್ನಲ್ಲಿ ವಕೀಲರು ಹೇಳಿದ್ದೇ ತಡ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮನ ಕಲಕಿದೆ. ಅವರಿಗೆ ಮರುಕ ಹುಟ್ಟಿದೆ. ವಯೋವೃದ್ಧ ಭಟ್ರು, ಅನಾರೋಗ್ಯದಿಂದ ಬಳಲ್ತಾ ಇರುವ ಭಟ್ರು, ಅವರನ್ನು ಅರೆಸ್ಟ್ ಮಾಡಿದರೆ ಪಾಪ ಸುತ್ತಿಕೊಳ್ಳುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ಕಲ್ಲಡ್ಕ ಭಟ್ರನ್ನ ಅರೆಸ್ಟ್ ಮಾಡಿಲ್ಲ. ಕಲ್ಲಡ್ಕ ಪ್ರಭಾಕರ ಭಟ್ರನ್ನ ನಾವು ಬಂಧಿಸಲ್ಲ ಅಂತ ಸರ್ಕಾರ ಕೋರ್ಟ್ಗೆ ವಾಗ್ದಾನ ಮಾಡಿದೆ. ಅಲ್ಲಿಗೆ ಭಟ್ರು ಸೇಫ್. ಆದರೆ ಕಾಂಗ್ರೆಸ್ಗೆ ಮತ ಕೊಟ್ಟ ಲಕ್ಷ ಲಕ್ಷ ಮುಸ್ಲಿಂ ಮಹಿಳೆಯರಿದ್ದಾರಲ್ಲ, ಲಕ್ಷ ಲಕ್ಷ ಮುಸ್ಲಿಂ ಪುರುಷರಿದ್ದಾರಲ್ಲ, ಅವರೆಲ್ಲರ ಮಾನವನ್ನ, ಅವರ ಗೌರವವನ್ನ, ಅವರ ಘನತೆಯನ್ನ, ಅವರ ಸ್ವಾಭಿಮಾನವನ್ನ ಈ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಹರಾಜು ಮಾಡಿತ್ತು. ಕಲ್ಲಡ್ಕ ಭಟ್ರು ಅವರು ಹೇಗೆ ಮುಸ್ಲಿಂ ಮಹಿಳೆಯರನ್ನ ಅಪಮಾನ ಮಾಡಿದ್ರು, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಕಲ್ಲಡ್ಕ ಭಟ್ರನ್ನ ಬಂಧನದಿಂದ ಬಚಾವ್ ಮಾಡುವ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಂ ಮಹಿಳೆಯರಿಗೆ ಅಪಮಾನ ಮಾಡಿದೆ ಅಂತಲೇ ನಾವು ಭಾವಿಸಬೇಕಾಗಿದೆ. ಕಲ್ಲಡ್ಕ ಭಟ್ರನ್ನ ಮಟ್ಟ ಹಾಕ್ತೇವೆ ಅಂತ ಕಳೆದ 1 ದಶಕದಿಂದ ಹೇಳ್ಕೊಂಡು ಬಂದವರು ಕಾಂಗ್ರೆಸ್ ನಾಯಕರು. ಕೋಮುವಾದಿಗಳನ್ನ ಮಟ್ಟ ಹಾಕ್ತೇವೆ, ಅಶಾಂತಿ ಸೃಷ್ಟಿಸುವವರನ್ನ ಜೈಲಿಗೆ ಅಟ್ಟುತ್ತೇವೆ ಎಂದು ಕಳೆದ 1 ವರ್ಷದಲ್ಲಿ ಸಿದ್ದರಾಮಯ್ಯ ಆದಿಯಾಗಿ ಪುಡಿ ನಾಯಕರೆಲ್ಲ ಡಯಲಾಗ್ ಮೇಲೆ ಡಯಲಾಗ್ ಹೊಡಿತಾ ಬಂದರು. ಆದರೆ ಅವರ ಡಯಲಾಗ್ಗಳೆಲ್ಲ ನಿನ್ನೆ ಕರ್ನಾಟಕದ ಹೈಕೋರ್ಟ್ನಲ್ಲಿ ಸಮಾಧಿ ಆಯಿತು. ನಿನ್ನೆ ಕಲ್ಲಡ್ಕ ಭಟ್ರ ಪರ ವಕೀಲರು ಕೋರ್ಟ್ನಲ್ಲಿ ಹೇಳ್ತಾರೆ, ಪ್ರಭಾಕರ ಭಟ್ರು ವಯೋವೃದ್ಧರಾಗಿದ್ದು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅವರನ್ನು ಬಂಧಿಸುವ ಸಾಧ್ಯತೆ ಇದೆ, ಹಾಗಾಗಿ ಕೇಸ್ಗೆ ತಡೆ ಕೊಡಬೇಕು ಅಂತ. ಅರೆ, ಕಲ್ಲಡ್ಕದಿಂದ 300 ಕಿಲೋಮೀಟರ್ ದೂರದಲ್ಲಿರುವ ಶ್ರೀರಂಗಪಟ್ಟಣಕ್ಕೆ ಹೋಗಿ ಮಹಿಳೆಯರನ್ನ ಅಪಮಾನ ಮಾಡುವಾಗ ಅವರಿಗೆ ಯಾವುದೇ ರೋಗ ಇರಲಿಲ್ಲ. ವಯೋವೃದ್ಧ ಭಟ್ರು ಶ್ರೀರಂಗಪಟ್ಟಣದ ತನಕ ಟ್ರಾವೆಲ್ ಮಾಡಿ ಅಲ್ಲಿ ಬೇಕಾಬಿಟ್ಟಿ ಹೇಳಿಕೆ ಕೊಡುವಾಗ ಇವರನ್ನು ಯುವಕ ಆಗಿದ್ರ? ಕೇಸ್ ಆಗಿ ಬುಡಕ್ಕೆ ಬಂದಾಗ ಈ ಭಟ್ರಿಗೆ ವಯಸ್ಸಾಗಿದೆ, ರೋಗವು ಬಂದಿದೆ. ಕಲ್ಲಡ್ಕ ಭಟ್ರಿಗೆ ಅನಾರೋಗ್ಯ ಇತ್ತಾ ಇಲ್ವಾ ಗೊತ್ತಿಲ್ಲ, ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೋಗ ಬಡಿದಿದೆ ಅನ್ನೋದು ಗೊತ್ತಾಗಬೇಕಾಗಿದೆ. ನಾವು ಪ್ರಭಾಕರ ಭಟ್ರನ್ನ ಬಂಧಿಸಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಅಂದರೆ ಏನನ್ಬೇಕು ಹೇಳಿ? ಇವರು ಕೋಮುವಾದವನ್ನು ತಡೀತಾರಾ? ಕೋಮುವಾದಿಗಳನ್ನು ಕಟ್ಟಿ ಹಾಕ್ತಾರಾ? ಅಶಾಂತಿ ಮೂಡಿಸುವವರನ್ನ ಜೈಲಿಗೆ ಹಾಕ್ತಾರಾ? ಕಲ್ಲಡ್ಕ ಭಟ್ರು ಇಷ್ಟೊಂದು ಕೀಳು ಮಟ್ಟದಲ್ಲಿ ಮಹಿಳೆಯರನ್ನ ನಿಂದಿಸಿದ್ರು, ಅವರ ವಿರುದ್ಧ ಜಾಮೀನು ರಹಿತ ಸೆಕ್ಷನ್ಗಳಡಿ ಕೇಸ್ ದಾಖಲಾಗಿದ್ರು ಈ ಕಾಂಗ್ರೆಸ್ ಸರ್ಕಾರ ಭಟ್ರನ್ನ ಬಂಧಿಸಲ್ಲ ಅಂದ್ರೆ ಇವರು ಕೋಮು ಸಂಘರ್ಷವನ್ನ ಹೇಗೆ ತಡೀತಾರೆ? ಹೇಗೆ ಶಾಂತಿ ಸ್ಥಾಪಿಸ್ತಾರೆ? ಹೇಗೆ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡ್ತಾರೆ? ನಿನ್ನೆ ಹೈಕೋರ್ಟ್ನಲ್ಲಿ ಪ್ರಭಾಕರ ಭಟ್ರ ಅರ್ಜಿ ವಿಚಾರಣೆಗೆ ಬಂದಾಗ ದೂರುದಾರೆ ನಜ್ಮಾ ನಜೀರ್ ಪರ ಹಾಜರಿದ್ದ ವಕೀಲ ಬಾಲನ್ ಅವರು ಕಲ್ಲಡ್ಕ ಭಟ್ರನ್ನ ಜೈಲಿಗೆ ಅಟ್ಟಬೇಕಾದ ರೀತಿಯಲ್ಲಿ ಶ್ರಮ ಹಾಕಿ ವಾದ ಮಾಡ್ತಾ ಇದ್ರು. ಕಲ್ಲಡ್ಕ ಭಟ್ರ ಹೇಳಿಕೆಯನ್ನ ಕೋರ್ಟ್ ಗಮನಕ್ಕೆ ತಂದು ಅದು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುತ್ತಿರುವ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಕಲ್ಲಡ್ಕ ಭಟ್ ನಿರಂತರವಾಗಿ ಈ ರೀತಿ ಮಾಡ್ತಾ ಬರ್ತಾ ಇರುವುದನ್ನ ತಿಳಿಸಿದ್ರು. ಭಟ್ರು ಕೋಮುಗಲಭೆ ನಡೆಸಲು ಹುನ್ನಾರ ಮಾಡ್ತಾ ಇದ್ದಾರೆ, ಹೀಗಾಗಿ ಭಟ್ರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ರು. ಆವಾಗ ಭಟ್ರ ಪರ ವಕೀಲರು ಅವರ ವಯಸ್ಸು ಮತ್ತು ಅನಾರೋಗ್ಯವನ್ನ ಮುಂದಕ್ಕೆ ತಂದರು. ಅರೆಸ್ಟ್ ಮಾಡದಂತೆ ತಡೆ ನೀಡಬೇಕೆಂದು ನ್ಯಾಯಾಧೀಶರ ಬಳಿ ಮನವಿ ಮಾಡಿಕೊಂಡ್ರು. ಆದರೆ ದೂರುದಾರೆಯ ಪರ ವಕೀಲರು ಭಟ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ರು. ರೌಡಿ ಶೀಟರ್ ಓಪನ್ ಮಾಡಬೇಕು, UAP ಅಡಿ ಕೇಸ್ ದಾಖಲಾಗಬೇಕು ಎಂದು ಮನವಿ ಮಾಡಿದ್ರು. ದ್ವೇಷ ಭಾಷಣಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸುಪ್ರೀಂ ಕೋರ್ಟ್ ನೀಡಿದ್ದ ಆದೇಶವನ್ನ ಉಲ್ಲೇಖ ಮಾಡಿದ್ರು. ಅಷ್ಟರಲ್ಲಿ ಸರ್ಕಾರದ ಪರ ವಕೀಲರು ಅಡ್ಡ ಬಂದು ಪ್ರಭಾಕರ ಭಟ್ ಅವರನ್ನ ಬಚಾವ್ ಮಾಡುವಂತೆ ಮಾಡಿದ್ದಾರೆ. ಸರ್ಕಾರ ಪ್ರಭಾಕರ ಭಟ್ರನ್ನ ಬಂಧಿಸಲ್ಲ ಎಂದು ಸರ್ಕಾರದ ಪರ ವಕೀಲರು ಹೇಳಿದ್ರು. ಹೀಗಾಗಿ ಪ್ರಭಾಕರ ಭಟ್ರಿಗೆ ರಿಲೀಫ್ ಸಿಕ್ತು. ಸರ್ಕಾರವೇ ಆರೋಪಿಯನ್ನ ಬಂಧಿಸಲ್ಲ ಅಂತ ವಾಗ್ದಾನ ಕೊಟ್ಟಿದ್ರಿಂದ ಪ್ರಭಾಕರ ಭಟ್ಗೆ ರಿಲೀಫ್ ಸಿಕ್ತು. ಪ್ರಭಾಕರ ಭಟ್ ಅವರ ಬಂಧನಕ್ಕೆ ದೂರುದಾರೆಯ ಪರ ವಕೀಲರು ಮನವಿ ಮಾಡಿದ್ರು. ಆ ಮನವಿಗೆ ಮನ್ನಣೆ ಸಿಗಲಿಲ್ಲ. ಭಟ್ರನ್ನ ಬಂಧಿಸಲ್ಲ ಅಂತ ಸರ್ಕಾರ ಮಾತು ಕೊಟ್ಟಿದ್ರಿಂದ ವಕೀಲ ಬಾಲನ್ ಅವರ ಶ್ರಮವೆಲ್ಲ ವ್ಯರ್ಥ ಆಯಿತು. ಹೀಗೆ ಕಾಂಗ್ರೆಸ್ ಸರ್ಕಾರ ಕಲ್ಲಡ್ಕ ಪ್ರಭಾಕರ ಭಟ್ರಿಗೆ ಬಂಧನದಿಂದ ಮುಕ್ತಿ ನೀಡುವ ಗ್ಯಾರಂಟಿ ಕೊಟ್ಟಿದ್ರಿಂದ ಜೈಲು ಸೇರಬೇಕಾಗಿದ್ದ ಪ್ರಭಾಕರ ಭಟ್ರು ಈಗ ಹಾಯಾಗಿದ್ದಾರೆ.
ಕಾಂಗ್ರೆಸ್ ಸರ್ಕಾರದ ಈ ನಡೆಯನ್ನ ಒಂದಷ್ಟು ಮಂದಿ ಸಮರ್ಥನೆ ಮಾಡ್ತಾ ಇದ್ದಾರೆ, ಹಾಗೆ ಬಹಳಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ಪರವಹಿಸಿ ಮಾತನಾಡೋರ ವಾದ ಏನಂದ್ರೆ, ಭಟ್ರನ್ನ ಅರೆಸ್ಟ್ ಮಾಡಿದ್ರೆ ಗಲಭೆಗಳಾಗುತ್ತವಂತೆ, ಅಶಾಂತಿ ಸೃಷ್ಟಿಯಾಗುತ್ತಂತೆ, ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತಂತೆ, ಅದರಿಂದ ಮುಸ್ಲಿಮರಿಗೆ ನಷ್ಟವಂತೆ, ಮುಸ್ಲಿಮರ ಪ್ರಾಣಕ್ಕೆ ಅಪಾಯವಂತೆ, ಕೊನೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭ ಆಗ್ತದಂತೆ. ಇವರ ವಾದ ಹೇಗಿದೆ ಅಂದರೆ, ಇವರು ಇಲ್ಲಿ ರಾಜಕೀಯವನ್ನ ಎಳೆದು ತಂದು ಅದರಲ್ಲಿ ಲಾಭ ನಷ್ಟದ ವಾದ ಮಾಡ್ತಿದ್ದಾರೆ ಹೊರತು ಕಾನೂನಿನ ಬಗ್ಗೆ ಮಾತಾಡ್ತಾ ಇಲ್ಲ. ಕಾನೂನು ತನ್ನದೇ ಆದ ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು ಅಂತ ಹೇಳೋದೇ ಇಲ್ಲ. ಇವರು ಹೇಳೋದು ಅದೇ ಕಟ್ಟೆ ಪುರಾಣಗಳನ್ನ. ಇವರ ವಾದ ಹೇಗಿದೆ ಅಂದರೆ, ಇಲ್ಲಿ ಸರ್ಕಾರ ವ್ಯವಸ್ಥೆಗಿಂತ ಪ್ರಭಾಕರ ಭಟ್ರೆ ಮೇಲು ಅನ್ನೋ ಥರದಲ್ಲಿದೆ. ಅಲ್ರಿ, ಭಟ್ರನ್ನ ಬಂಧಿಸಿದ್ರೆ ಗಲಾಟೆ ಆಗುತ್ತೆ, ಅಶಾಂತಿ ಸೃಷ್ಟಿಯಾಗುತ್ತೆ ಅಂತಿರಲ್ಲ. ಹಾಗಿದ್ರೆ ಇಲ್ಲಿ ಸರ್ಕಾರ ಏನಕ್ಕೆ ಬೇಕು? ಕಾನೂನು ಸುವ್ಯವಸ್ಥೆ ಏನಕ್ಕೆ ಇರಬೇಕು? ಪೊಲೀಸರು ಯಾಕೆ ಬೇಕು? ವ್ಯವಸ್ಥೆ ಯಾಕೆ ಬೇಕು? ನಿಮಗೆ ಕಲ್ಲಡ್ಕ ಭಟ್ರ ಬಗ್ಗೆ ಅಷ್ಟು ಭಯ ಇದ್ರೆ ಸರ್ಕಾರವನ್ನ ಅವರ ಪಾದಕ್ಕೆ ಒಪ್ಪಿಸ್ಬಿಡ್ಬೋದಲ್ವಾ? ಇಲ್ಲಿ ಗಲಾಟೆಗಳನ್ನ ತಡೀಬೇಕು ಎಂದಾದರೆ ಅಪರಾಧಿಗಳನ್ನ ಫ್ರೀಯಾಗಿ ಓಡಾಡಲು ಬಿಡ್ಬೇಕಾ? ಇದೆಂಥ ವ್ಯವಸ್ಥೆ ರೀ? ಅಪರಾಧ ಮಾಡಿದವರನ್ನ ಕಾನೂನಿನ ಪ್ರಕಾರ ಶಿಕ್ಷಿಸುವುದನ್ನ ಬಿಟ್ಟು ಏನೇನೋ ಕಾರಣ ಕೊಡೋದು ನಿಜಕ್ಕೂ ಸರಿಯಲ್ಲ. ಇಲ್ಲಿ ಕಲ್ಲಡ್ಕ ಭಟ್ರು ಕಾನೂನಿಗಿಂತ ಮಿಗಿಲಾದವರ? ಭಟ್ರನ್ನ ಬಂಧಿಸಿದ್ರೆ ಗಲಾಟೆ ಆಗುತ್ತೆ ಅಂತಿರಲ್ಲ, ಆ ಗಲಾಟೆಗಳನ್ನ ತಡೆಯೋ ತಾಕತ್ತು ಸರ್ಕಾರಕ್ಕೆ ಇಲ್ವಾ? ಇಲ್ಲ ಅಂದ್ರೆ ಅವರು ಯಾಕೆ ಅಧಿಕಾರದಲ್ಲಿ ಇರಬೇಕು? ಕಲ್ಲಡ್ಕ ಭಟ್ರ ಬೆಂಬಲಿಗರನ್ನ ಹದ್ದು ಬಸ್ತಿನಲ್ಲಿಡಲು ಒಂದು ಸರ್ಕಾರಕ್ಕೆ, ಇಲ್ಲಿನ ವ್ಯವಸ್ಥೆಗೆ, ಪೊಲೀಸರಿಗೆ ಸಾಧ್ಯವಾಗಲ್ಲ ಅಂದಮೇಲೆ ಅವರು ಇದ್ದು ಏನು ಪ್ರಯೋಜನ? ನಿಜವಾಗಿಯೂ ಇಂತಹ ವಾದಗಳೆಲ್ಲ ಒಂದು ಸರ್ಕಾರಕ್ಕೆ ಕಳಂಕ ತರುವಂಥದ್ದು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಈ ಸರ್ಕಾರಕ್ಕೆ ತಾಕತ್ತು ದಮ್ಮು ಇಲ್ಲ ಅಂತ ನಾವು ಭಾವಿಸಬೇಕಾಗತ್ತೆ. ಹೀಗಾಗಿ ಇವರು ದಮ್ಮು ತಾಕತ್ತಿನ ಬಗ್ಗೆ ಇನ್ಮೇಲೆ ಮಾತನಾಡಬಾರ್ದು. ಇನ್ನಾದರೂ ಈ ಕಾಂಗ್ರೆಸ್ ಮುಖಂಡರು ಮತ್ತು ಒಂದಷ್ಟು ಸಚಿವರು ಬಿಟ್ಟಿ ಡೈಲಾಗ್ ಬಿಡೋದನ್ನು ಬಿಟ್ಟು ಬಿಡಬೇಕು. ಯಾಕಂದರೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಕಲ್ಲಡ್ಕ ಭಟ್ರ ಪ್ರಕರಣದಲ್ಲಿ ನೀವೇ ಪ್ರೂವ್ ಮಾಡಿದ್ದೀರಿ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.